ಯುಗಾದಿ ಹಬ್ಬ ರಂಜಾನ್ ಹಬ್ಬ ಎರಡು ಒಟ್ಟಿಗೆ ಬಂದಿದೆ. ನಾವು ಜಗಳ ಮಾಡೋದು ಬೇಡ. ನಮ್ಮ ಒಬ್ಬಟ್ಟನ್ನ ನಿಮಗೆ ಕೊಡ್ತೀವಿ, ನಿಮ್ಮ ಸುರ್ಕುಮ್ನ ನಮಗೆ ಕೊಡಿ. ಒಳ್ಳೆ ಬಿರಿಯಾನಿ ಅಡುಗೆ ಮಾಡಿಸಿ ಸ್ವಲ್ಪ ನಮ್ಗಳು ನೋಡಿ ನಮ್ಮನೇಲೂ ಜನ ಜಾಸ್ತಿ ಇದೀವಿ, 1-2 ಗ್ಲಾಸ್ ಎಕ್ಸ್ಟ್ರಾ ಅಕ್ಕಿ ಹಾಕಿ ಬಿರಿಯಾನಿ ಮಾಡಿ ಇಬ್ಬರು ಹಂಚ್ಕೊಂಡು ತಿನ್ನೋಣ ಅಲ್ವಾ. ಚೆನ್ನಾಗಿದೆ ಒಂಥರ ಹಬ್ಬಗಳು ಈ ಥರ ಮರ್ಜಾಗಿ ಬಂದರೆ ಚೆನ್ನಾಗಿರುತ್ತೆ. ಸಂಕ್ರಾಂತಿ ಈದ್ ಮಿಲಾದು, ಯುಗಾದಿ ರಂಜಾನು, ಬಕ್ರೀದು ದೀಪಾವಳಿ ಹಿಂಗೆ ಒಟ್ಟೊಟ್ಟಿಗೆ ಬಂದರೆ ಚೆನ್ನಾಗಿರುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ನಮ್ಮ ಹಾಸನ ಕನ್ನಡದವರೇ ನೋಡ್ರಪ್ಪ, ನಿಮ್ಮದು ಯುಗಾದಿ ಹಬ್ಬ ನಮ್ಮದು ರಂಜಾನ್ ಹಬ್ಬ, ಅಲ್ಲತ್ತು ನಮ್ಮದು ಯುಗಾದಿ ಹಬ್ಬ ನಿಮ್ಮದು ರಂಜಾನ್ ಹಬ್ಬ, ಇಬ್ರೂ ಹೆಂಗೆ ಹೊಚ್ಕಟ್ಟೆಗೆ ಹಬ್ಬ ಮಾಡ್ಕೊಂಡು ಹೋಗ್ಬೇಕು. ನಾವು ಎಣ್ಣೆ ಸ್ನಾನ ಮಾಡ್ತೀವಿ, ನೀವು ಸ್ನಾನ ಮಾಡ್ಕೊಂಡು ಬನ್ನಿ, ನಾವು ಹಬ್ಬಿಟ್ಟು ಕೊಡ್ತೀವಿ, ನೀವು ಸುರ್ಕೊಂಬ ಕೊಡ್ರಿ, ನಾವು ಬಿರಿಯಾನಿ ತಿಂತೀವಿ, ನೀವು ಚಿತ್ರಾನ್ನ ತಿನ್ನಿ, ಹಂಗೆ ಇಬ್ರು ಒಂದ್ಕಂದು ಹಬ್ಬ ಮಾಡ್ಕೊಂಡು ಹೋಗ್ಬೇಕು. ಜಗಳ ಮಾಡ್ಬಿಟ್ಟು ಚಪ್ಪಲ್ ಕೊಡ್ದು ಬಿಡ್ತೀನಿ. ಉತ್ತರ ಕರ್ನಾಟಕ ಸೈಡ್ ಯಪ್ಪ ನಮ್ದು ಯುಗಾದಿ ಐತಿ, ಚಂದ್ರಾಮ್ ಬರ್ತಾನ ನೋಡಿ ನಾವು ಚಂದ ಒಬ್ಬಿಟ್ಟು ಮಾಡಿ ಶೇಂಗಾ ಹೋಳಿಗೆ ಅವೇನಾರ ಮಾಡಿ ತಿಂತೀರಿ. ನೀವು ಅಟ್ಟೆಪ್ಪ ರಂಜಾನ್ ಮಾಡೋ ಸ್ವಲ್ಪ ನಮ್ಮ ಮನೆಗೂ ಸುರ್ಕೊಂಡ್ ಕಳಿಸ್ರಿ, ನಿಮ್ಮ ಮನೆಗೆ ಒಬ್ಬಟ್ಟು ಕಳಿಸ್ತೀವಿ. ಜಗಳ ಎದಕ್ಕೆ ಮಾಡೋಣ್ರಿ ನಾವು? ಜಗಳ ಮಾಡಿ ಏನೈತಿ ಲಾಭ ನಮಗೆ? ಸುಮ್ಮನೆ ಕಿತ್ತಾಡೋದು ಬ್ಯಾಡ, ಶಿಟ್ಟಿಲೆ ಯಾಕೆ ಹಬ್ಬ ಮಾಡೋದು ಅಂತೀನಿ ನಾವು. ನಿಮ್ಮ ಬಿರಿಯಾನಿ 4 ಮುಳಿ ಪೀಸ್ ಕಳಿಸ್ರಿ ಸಾಕ, ತಿಂದ ಹಬ್ಬ ಬಂದ್ರೆ ಹಿಂಗಿರ್ಬೇಕು ನೋಡಂತೇಳಿ ಒಟ್ಟಿ ಕುಂತ ಹಬ್ಬ ಮಾಡೋಣ. ಹೊಯ್ಕೊಳ್ಳೋದು ಯಾಕೆ ಬೇಕು? ನಮ್ಮ ಹೆಸರೇಳಿ ಬೇರೆಯವ್ರು ಹೊಯ್ಕೊಳ್ಳಿ ಏನಂತೀರಿ? ಹೌದು, ವೆರಿ ನೈಸ್. ಬ್ಯಾಂಗ್ಳೂರದ್ದು ಎಂತದ್ರಿ ಯುಗಾದಿ ಹಬ್ಬ ರಂಜಾನ್ ಹಬ್ಬ ಒಟ್ಟಿಗೆ ಬಂತಂತೆ, ನಂಗೆ ಭಾರಿ ಖುಷಿ ಆಗ್ತಾ ಉಂಟ್ರಿ. ನೋಡಿದ್ರಲ್ಲಿ ನೀವೀಗ ಮತ್ತೆ ನಾವು ಯುಗಾದಿ ಹಬ್ಬಕ್ಕೆಲ್ಲ ಒಬ್ಬಿಟ್ಟೆಲ್ಲ ಜೋರು ಮಾಡ್ತೇವೆ, ನೀವು ಸಹ ಬಿರಿಯಾನಿ ಸುರ್ಕೊಂಬೆಲ್ಲ ಜೋರು ಮಾಡ್ತೀರಲ್ಲ, ಎಕ್ಸ್ಚೇಂಜ್ ಮಾಡಿಕೊಳ್ಳುವ. ನಮ್ದು ಸಹ ನೆಕ್ಸ್ಟ್ ಡೇ ಉಂಟಲ್ಲ ಅದು ಹೊಸ್ತೊಡ್ಕು, ನಾವು ಸಹ ಮಾಡ್ತೇವೆ ಅದನ್ನೆಲ್ಲ. ಒಳ್ಳೆ ಬಿರಿಯಾನಿ ತಿಂದು ಮಸ್ತ್ ಮಜಾ ಮಾಡುವ. ನಮಗೆ ಹಿಂದೂ ಮುಸ್ಲಿಮ್ದು ಭೇದ ಭಾವ ಇಲ್ಲ, ಅನ್ನ ಎಲ್ರಿಗೂ ಒಂದೇ ಅಲ್ಲ, ಟೇಸ್ಟ್ ಇರ್ಬೇಕಷ್ಟೇ. ಆ್ಯಂಡ್ ಮೋಸ್ಟ್ ಫೇವ್ರೇಟ್ ಶಿವಾಜಿನಗರ್ ಕನ್ನಡ ರೀ. ನಮ್ದು ಏರಿಯಾನಲ್ಲಿ ನಾವು ರಂಜಾನ್ ಜೋರಾಗೆ ಮಾಡ್ತೀವಿ, ಹಂಗನ್ಬಿಟ್ಟು ಯುಗಾದಿ ಮಾಡಲ್ಲ ಅಂತ ಏನಿಲ್ಲ ರೀ. ನಾವು ಬೇವು ಬೆಲ್ಲ ಎಲ್ಲ ತಿಂತೀವಿ ರೀ. ನಿಮ್ಮದು ಜಳಕ ಮಾಡ್ಕೊಂಡು ಬನ್ನಿ, ನಮ್ಮದು ಸ್ನಾನಗೆ ಮಾಡ್ಕೊಂಡು ಬರ್ತಾರೆ, ನಮ್ಮದು ಒಬ್ಬಿಟ್ಟು ನಿಮಗೆ ಕೊಡ್ತೀವಿ, ನಿಮ್ಮದು ಸುರ್ಕೊಂಬಿಟ್ಟು ನಮಗೆ ಕೊಡ್ತೀವಿ. ಹಾಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ಹಬ್ಬ ಮಾಡಬೇಕು. ಏನು ಸುಮ್ಮನೆ ಲಬೋ ಅಂತ ಬಡ್ಕೊಂಡ್ಬಿಟ್ರೆ ಬರಂಗಿಲ್ಲ, ಆಗುತ್ತಾಯ್ತು. ಬೆಂಗಳೂರು ತಣ್ಣಗೆ ಇರಬೇಕು, ಆಗ್ಲೇ ಇದು ಮುಕ್ಳರೆ ಬಿಸಿಲಿಗೆ ಬಂದ್ಬಿಟ್ಟೈತೆ ಬೆಂಗಳೂರಿನಲ್ಲಿ. ನಮಗೆ ಇರಾಕೆ ಆಯ್ತಾ ಇಲ್ಲ, ಫುಲ್ ಸಕೆ ಅಂದರೆ ಸಕೆ, ಸ್ನಾನಾಗೆ ಮಾಡೋಕ್ಕೆ ಮೂಡಿಲ್ಲ ನಮ್ಗೆ. ಏನು ಹೇಳ್ತೀರಾ ನೀವು? ಅಕ್ಕಿ ನಮ್ಮದು ಬಿರಿಯಾನಿ ನೀವು ತಗೊಂಡು ಹೋಗಿ, ನಿಮ್ಮದು ಚಿತ್ರಾನ್ನ ನಮಗೆ ಕೊಟ್ಬಿಡಿ, ಒಂದಿನ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಡೋಣ, ಹಬ್ಬ ಮಾಡಿಬಿಡೋಣ ಅಷ್ಟೇ. ಆಮೇಲೆ ಏನಾರು ಮಾಡಿಬಿಟ್ಟು ಹೊಯ್ಕೊಂಡು ಹೋಗಿ. ಸೂಪರ್. ಸೊ ಯುಗಾದಿ ಒಬ್ಬಟ್ಟು ತಗೊಂಡು ಬ್ಯಾಡ್ಗಿಗೆ ಬಂದ್ಬಿಡಿ. ನಾನು ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ, ನೀವು ಸುರ್ಕುಂಬ ತಗೊಂಡು ಬೆಂಗಳೂರಿಗೆ ಬಂದ್ಬಿಡಿ. ಇಲ್ಲ, ಸುರ್ಕುಂಬ ಕುಡಿದು ಊಟ ಮಾಡಿ ಬಿರಿಯಾನಿ ತಿನ್ನು. ಸ್ವಾರ್ಥಿಗಳು ಅಂದ್ರೆ ನಾನು ಮಾತ್ರ ಒಬ್ಬಟ್ಟು ತಗೊಂಡು ಬ್ಯಾಡಿವರೆಗೂ ಹೋಗ್ಬೇಕಂತ. ಎನಿ ಹೌ ಐ ಆಮ್ ಇನ್ವೈಟಿಂಗ್ ಯು, ರಂಜಾನಿಗೆ ಊರಿಗೆ ಬನ್ನಿ. ಯುಗಾದಿ ಹಬ್ಬಕ್ಕೆ ನೀವು ನಮ್ಮ ಮನೆಗೆ ಬಂದು ಬೇವು ಬೆಲ್ಲ ತಿಂದು ಹೋಗಿ. ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಬೇವು ಎಷ್ಟಿದೆಯೋ ಬೆಲ್ಲ ಅದಕ್ಕಿಂತ ಜಾಸ್ತಿ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಫಲ್ಲೂ ಕೂಡ ಬೇವು ತುಂಬ 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 ಕಮ್ಮಿ ಆಗಿ, ಎಕ್ಸಾಕ್ಟ್ಲಿ ಬೇವು ಎಷ್ಟಿದೆಯೋ ಬೆಲ್ಲನೂ ಅಷ್ಟೇ ತಿಂತಾ ಹೋಗ್ತಾ ಇದ್ರೆ ಟೇಸ್ಟ್ ಅಷ್ಟು ಗೊತ್ತಾಗಲ್ಲ. ಬೇವು ಕಮ್ಮಿ ಇರಬೇಕು, ಬೆಲ್ಲ ಜಾಸ್ತಿ ಇರಬೇಕು ಮ್ಯಾಮ್. ಎಸ್, ಓಕೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಹ್ಯಾಪಿ ಯುಗಾದಿ ಆ್ಯಂಡ್ ಹ್ಯಾಪಿ ರಂಜಾನ್. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ ಆ್ಯಂಡ್ ಹ್ಯಾಪಿ ರಂಜಾನ್. ಎಲ್ಲ ಪ್ರೀತಿಯ ಮುಸ್ಲಿಂ ಬಾಂಧವರಿಗೆ ನೀವು ಕೂಡ ಅಷ್ಟೇ, ನೀವು ಬಂದು ಯುಗಾದಿ ಸೆಲೆಬ್ರೇಟ್ ಮಾಡಿ, ನಾವು ಬಂದು ನಿಮ್ಮ ಜೊತೆ ರಂಜಾನ್ ಸೆಲೆಬ್ರೇಟ್ ಮಾಡ್ತೀವಿ. ಹೀಗಿದ್ರೇ ಚಂದ ಪ್ರಪಂಚ, ಹೀಗಿದ್ರೆ ಚಂದ ನಮ್ಮ ದೇಶ. ಸೊ ಏನು ಎಲ್ಲರೂ ಭಗವಂತನೇ ಬೇಡ್ತೀವಿ, ಒಟ್ಟಿಗೆ ಬೇಡೋಣ. ದೇವನೊಬ್ಬ ನಾಮ ಹಲೋ. ವೆಲ್, ಥ್ಯಾಂಕ್ ಯು ಸೋ ಮಚ್. more strength, more power to you. ಥ್ಯಾಂಕ್ ಯು. ವೆಲ್, ನಿಮ್ಮೆಲ್ಲರಿಗೂ ಈ ಕಾನ್ವರ್ಸೇಷನ್ ಸಖತ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಬಿಕಾಸ್ ಇದು ಲೈಕ್ ಆರ್ಗ್ಯಾನಿಕ್ ವರ್ಲ್ಡಲ್ಲಿ ಕೂತ್ಕೊಂಡಿದ್ದೀನಿ, ದ ಗ್ರೀನ್ ಪಾತಲ್ಲಿ ನಾನು ಕೂತ್ಕೊಂಡು ಈ ಇಂಟರ್ವ್ಯೂ ಮಾಡ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ಗ್ರೀನ್ರಿನ ನಾವು ಶೇರ್ ಮಾಡ್ತಾ ಇದ್ದೀವಿ, ಪಾಸಿಟಿವ್ ವೈಬ್ಸ್ನ ನಾವು ನಿಮಗೆ ಶೇರ್ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ಈ ಇಂಟರ್ವ್ಯೂಲಿ ನಿಮಗೆ ಎಲ್ಲ ಸಿಕ್ಕಿದೆ. ಇಲ್ಲಿ ರಂಜಾನ್ ಬಿರಿಯಾನಿನೂ ಸಿಕ್ಕಿದೆ, ಶುರ್ಕುರ್ಮಾನೂ ಸಿಕ್ಕಿದೆ, ಮತ್ತು ಯುಗಾದಿಯ ಬೇವು ಬೆಲ್ಲದ ಆ ಮಿಶ್ರಣ, ಆ ಅನುಭವದ ಜೊತೆಗೆ ಹೋಳಿಗೆ ಕೂಡ ಸಿಕ್ಕಿದೆ. ನೀವು ಮನೆಯಲ್ಲಿ ಇದ್ದು ನಿಮ್ಮ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ನಿಮ್ಮೆಲ್ಲರ ಲೈಫಲ್ಲಿ ಬೇವಿನ ಪ್ರಮಾಣ ಒಂದು ಸ್ವಲ್ಪ ಕಮ್ಮಿಯಾಗಿ, ಬೆಲ್ಲದ ಪ್ರಮಾಣ ಜಾಸ್ತಿಯಾಗಿ, ಬೇವು ಬೆಲ್ಲದ ಮಿಶ್ರಣದಂತೆ ನಿಮ್ಮ ಲೈಫ್ ಕೂಡ ಇರಲಿ ಅಂತ ಆಶಿಸ್ತೀನಿ. ನಾನು ಹೋಗಿ ಬರೋ ಸಮಯ. ನಮಸ್ಕಾರ.